ಕುರುಕ್ಷೇತ್ರ ಗೂಗಲ್ ಗ್ರಾಮದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ 3ನೇ ವರ್ಷದ ಈ ಸತ್ಸಂಗ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಇದು ಪರ್ಯಂತರವಾಗಿ ಪರಮಾನುಭವ ಬೋಧೆಯ ಒಂದು 6ನೇ ಸಂಧಿಯಲ್ಲಿ ಬರ್ತಕ್ಕಂತಹ ಶಿಷ್ಯನ ಲಕ್ಷಣವನ್ನು ನಮ್ಮೆಲ್ಲರಿಗೂ ತಿಳಿಸಿದರು. ಶಿಷ್ಯ ಹೆಂಗಿರಬೇಕು, ಅವ ಹಂಗಿದ್ರನ್ನ ಗುರುವಿನ ಉಪದೇಶ ಅಲ್ಲಿ ಫಲ ಕೊಡ್ತದ. ಭೂಮಿ ಚಂದ ಇದ್ರನ್ನ ಮಳಿ ಬೀಜ ಅನುಕೂಲ ಆಯಿತು ಅಂದ್ರೆ ಬೆಳೆ ಚಂದ ಬರ್ತದೆ. ಭೂಮಿನೇ ಚಂದ ಇಲ್ಲ ಅಂದ್ರೆ ಯಾವ ಬೀಜ ಹಾಕಿದ್ರೆ ಬೆಳೆ ಬಂದಿತ್ತು, ಬರಂಗಿಲ್ಲ. ಸಾಕಷ್ಟು ಮಳೆ ಆಗ್ತದ, ಸ್ವಾತಿ ಮಳಿಗೆ ಮುತ್ತಾಕದಂತ ನಾವು ಕೇಳ್ತೇವೆ. ಸ್ವಾತಿ ಮಳಿ ಎಲ್ಲಿ ಬೀಳಬೇಕು ಅಲ್ಲಿ ಬಿದ್ದರೆ ಮುತ್ತಾಗ್ತದೆ, ಎಲ್ಲ ಕಡೆ ಬಿದ್ದರೆ ಮುಕ್ತ ಆಗಂಗಿಲ್ಲ. ಸ್ವಾತಿ ಹನಿ ಕಲ್ಲು ನೆಲದ ಮೇಲೆ ಬಿತ್ತು, ಬರಡು ನೆಲದ ಮೇಲೆ ಬಿತ್ತು ಅಂದ್ರೆ ಮುತ್ತಾಗಂಗಿಲ್ಲ. ಎಲ್ಲಿ ಕಪ್ಪಿ ಚಿಪ್ಪ ಬಾಯಿ ತೆರೆದಿರ್ತದ ಅದ್ರಾಗ ಹೋಗಿ ಬಿತ್ತಂದ್ರೆ ಅದು ಮುತ್ತಾಗ್ತದ, ಬೇರೆ ಕಡೆ ಬಿದ್ದರೆ ಮುತ್ತಾಗಂಗಿಲ್ಲ ಅದು. ಆಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಬ್ರಹ್ಮೋಪದೇಶ ಎಲ್ಲಿ ಫಲ ಕೊಡ್ತದಂದ್ರ ಹಿಂಗ ಶಿಷ್ಯ ಇದ್ರೆ ಅವನ ಹೃದಯದೊಳಗೆ ಅದು ಫಲ ಕೊಡ್ತದ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಶಿಷ್ಯನಾಗಿರ್ತಕ್ಕಂಥವ್ರು ಹಿಂಗಿರ್ಬೇಕು. ಗುರುವರನಲ್ಲದೆ ಮಿಕ್ಕವರ ನಾಶಗೈಯದೆ, ಮತ್ತೊಬ್ಬರ ನಾಶನೇ ಇಲ್ಲ ಅವನಿಗೆ. ಪರಿಚರ್ಯಗಳನ್ನು ಮಾಡುತ್ತಿರ್ಪ ಭಕ್ತಿ ತತ್ಪರ ನೆನಪನೆ ಶಿಷ್ಯ ನೆನಪನು ಹೇಳಿದರು. ಗುರು ಬಿಟ್ರೆ ಮತ್ತೊಂದು ಆಶೆ ಅವನಿಗಿಲ್ಲ, ಮತ್ತೊಂದು ಜಗತ್ತಿನ ಆಶೆ ಇಲ್ಲ, ಮತ್ತೊಂದು ಬೇಕನ್ನೋ ಬಯಕೆ ಇಲ್ಲ, ಇನ್ನೊಂದರ ಅವನಿಗೆ ಕಣ್ಣಿಗೆ ಕಾಣಂಗನೇ ಇಲ್ಲ. ಗುರುವರ ಒಬ್ನೇ. ಇಂಥ ಭಕ್ತಿ ರೀ, ಮತ್ತೊಂದು ಅಪೇಕ್ಷೆ ಇಲ್ಲ ಅಲ್ಲಿ. ಮಿಕ್ಕವರ ನಾಶಗೈಯದೆ, ಮತ್ತೊಬ್ಬರ ಹಂತಕ್ಕೆ ಏನು ಅಪೇಕ್ಷೆ ಮಾಡಂಗಿಲ್ಲ. ಬಸವಣ್ಣ ಹೇಳಿಲ್ಲ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಹೇಳಾರಲ್ಲ, ಕಾಡಿದರೆ ಎನ್ನ ಒಡೆಯನ ಕಾಡುವೆ. ನಡಿ, ಬೇಡಿದ್ರೆ ನಿನಗ ಬೇಡ್ತೀನಿ, ಕಾಡಿದ್ರೆ ನಿನಗ ಕಾಡ್ತೀನಿ ಹೋಗಂತ ಬಸವಣ್ಣ. ಹಾಗ ಗುರುವಿಗೆ ಬಿಟ್ರೆ ಮತ್ತೊಂದು ನಾವು ಬಯಸಂಗಿಲ್ಲ, ಮತ್ತೊಂದು ಬೇಕನ್ನೋ ಬಯಕೆನೋ ನನ್ನಂಗಿಲ್ಲ. ಬರೀ ಬಯಕೆ ಇಲ್ಲ, ನಾ ಅಪೇಕ್ಷೆ ಮಾಡಂಗಿಲ್ಲ ಅಂತ ಸುಮ್ಮನೆ ಕುಂತ್ರಲ್ಲ. ಪರಿಚರ್ಯಗಳನ್ನ ಮಾಡುತ್ತಿರಪ್ಪ, ಸೇವಾ ಮಾಡ್ತಿರ್ಬೇಕ. ಸೇವಾ ಒಳಗ ಭಾಳ ನಮ್ನ ಅದಾವ. ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ. ನಾವು ದೂರಿದ್ದು ಆಪ್ತ ಅಂಗ ಸ್ಥಾನ ಸೇವಾ ಮಾಡ್ಲಕ್ ಬರಂಗಿಲ್ಲ. ಸದ್ಭಾವ ಸೇವಾ ಎಲ್ಲಿದ್ರು ಮಾಡಕ್ ಬರ್ತದೆ ನೋಡ್ರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ಅಂತನೋ ಈ ಭಾವನಾದಿಂದ ಗುರುವಿನಲ್ಲಿ ಆ ಭಕ್ತಿ ಇಟ್ಟಂದ್ರ ಅವನೊಳಗ ಆ ಶಕ್ತಿ ತುಂಬುತ್ತದೆ. ಗುರುವಿನ ಕರುಣ ಎಳ್ಕೊಂಡು ಬರ್ತದಲ್ಲಿ. ಗುರುನಾಥನ ಕರುಣ ಎಲ್ಲಿದ್ರೂ ಕರ್ಕೊಂಡ್ಬರ್ತದಲ್ಲಿ. ಭಾಳ ದೊಡ್ಡ ಶಕ್ತಿ ಅದ್ರಾಗ. ತಂಪು ತಗಲ್ತು ಅಂದ್ರ ಮಳೆ ಮ್ಯಾಲೆ ಮೋಡ ಹಾಯ್ದು ಹೋದ್ರೂ ಮಳೆಯಲ್ಲಿ ಸುರಿತದ, ಅನಿವಾರ್ಯವಾಗಿ ಸುರಿತದಿಲ್ಲ. ತಂಪು ತಗಲ್ತಂದ್ರೆ ಸಾಕು, ಮಳೆ ಹೆಂಗ ಸುರಿತದ ಹಂಗ ಭಕ್ತಿ ಇತ್ತು ಅಂದ್ರೆ ಮನುಷ್ಯ ಎಲ್ಲೇ ಇರಲಿ ಅಲ್ಲಿ ಗುರುವಿನ ಕರುಣ ಹರಿದು ಬರ್ತದ, ಅದು ದೂರ ಹೋಗಂಗಿಲ್ಲ. ಅದು ಶುದ್ಧ ಭಕ್ತಿ ಇರಬೇಕು, ಮತ್ತೊಂದು ಆಶೆ ಇಲ್ಲ. ಗುರುನಾಥನೇ ನನ್ನ ಸರ್ವಸ್ವ. ನಿಮಗೆ ಗೊತ್ತದ, ಶಬರಿ 14 ವರ್ಷ ಕಾಯ್ದ್ಲು ಶ್ರೀರಾಮಚಂದ್ರ ಬರ್ಲಿ ಅಂತ. ಕಾಯ್ದ್ಲಲ್ರಿ 14 ವರ್ಷ. ಶಬರಿ ಕಾಯ್ದ್ಲಕ್ಕಿ ದಿನಾ ಬೆಳಗ್ಗೆದ್ದ ಯಾವಾಗ ಬರ್ತಾನೋ ಶ್ರೀರಾಮಚಂದ್ರ ಅಂತ ಹಾದಿ ನೋಡ್ತಿದ್ಲು. ವಯಸ್ಸಾದ್ರೂ ಸಹಿತ ಹಣ್ಣು ಹರ್ಕೊಂಡ್ಬರ್ತಿದ್ಲು, ಹೂವು ತಂದಿಡ್ತಿದ್ಲು. ನಮ್ಮಪ್ಪ ಪರಮಾತ್ಮ ಶ್ರೀರಾಮಚಂದ್ರ ಬರ್ತಾನಂತ ದಾರಿಗೆಲ್ಲ ಕಸ ಗುಡಿಸಿ ಹೂವು ಹಾಕ್ತಿದ್ಲು. ಭಾವನಾ ಭವನಾಶಿನಿ ಅದ. ನಮ್ಮ ಭಾವ ಹೆಂಗಿತ್ತು ಹಂಗ ದೇವ್ರದಾನ. ಕಸ ಗುಡಿಸ್ತಿದ್ಲು, ನಮ್ಮಪ್ಪ ಪರಮಾತ್ಮ ಬರ್ತಾನಂತ ತಿಳ್ಕೊಂಡು. ಆದ್ರೆ ಆಕಿನ ಭಕ್ತಿ ಪಕ್ವ ಇತ್ತು. ರಾಮಚಂದ್ರ ಬಿಟ್ಟರೆ ಮತ್ತೊಂದಕ್ಕೆ ಏನೂ ಅಪೇಕ್ಷೆ ಮಾಡಿಲ್ಲ.
ಶ್ರೀರಾಮಚಂದ್ರ ಅಲ್ಲಿ ವನವಾಸ ಆಗಬೇಕು, ರಾಮ ಲಕ್ಷ್ಮಣ ಸೀತಾ ಹಂಗ ವನವಾಸಕ್ಕೆ ಬರಬೇಕು. ಆದ್ರೆ ಅವರು ಈ ಶಬರಿ ಹಂತಕ್ಕೆ ಬರಬೇಕಾದ್ರೆ ಏನು ಕಾರಣ? ಅಲ್ಲಿ ಆ ದಾರಿಗೆ ಬರಬೇಕಾದ್ರೆ ಶಬರಿಯ ತಪ ಕಾರಣ ನೋಡ್ರಿ. ಶಬರಿಯ ಭಕ್ತಿ ಎಳ್ಕೊಂಡು ಬಂತಲ್ಲಿ. ಹಂಗೆ ಎಳ್ಕೊಂಡು ಬಂತ್ರಿ. ಅಲ್ಲೇನೂ ಅಪೇಕ್ಷೆ ಇಲ್ಲ ಆಕಿನಂತೆ ಶ್ರೀರಾಮಚಂದ್ರನ ದರ್ಶನ ಆಗ್ಬೇಕು. ಒಂದೇ ಅಕ್ಕಿಯನ್ನು ಅಲ್ಲಿ ಹೋಗಿ ಸೇವಾ ಮಾಡಿಲ್ಲ, ಮಾಡ್ಯಾಳ? ಏನೂ ಇಲ್ಲ. ಅವ್ರ ಗುರುಗಳು ಹೇಳಿದ್ರಷ್ಟೇ, ನಿನಗೆ ಶ್ರೀರಾಮಚಂದ್ರ ನೀ ಇದ್ದಲ್ಲೇ ಬಂದು ದರ್ಶನ ಕೊಡ್ತಾನಂತ ಗುರುಗಳು ಹೇಳಿದ್ರು. ಅದೇ ಒಂದೇ ಮಾತಿನ ಮೇಲೆ ವಿಶ್ವಾಸ ಇಟ್ಟಕ್ಕೆ ಕಾಯ್ಕೋತ ಕುಂದ್ಲು ಶ್ರೀರಾಮಚಂದ್ರ ಅಲ್ಲಿಗೆ ಬರಬೇಕಾಯ್ತಂತ. ನೋಡ್ರಿ, ಬಾರೆಹಣ್ಣು ತಿಂದು ಕೊಟ್ಲಕ್ಕಿ ಆಕಿಗೆ ಇದನ್ನೂ ಕಲ್ಪನಾ ಇಲ್ಲ, ನಾ ತಿಂದು ಎಂಜಲ್ ಕೊಡಬಾರ್ದು ಅಂತ ಕಲ್ಪನಾ ಇಲ್ಲ ಆಕಿಗೆ. ಭಕ್ತಿ ಒಂದೇ ಅದಲ್ಲಿ. ನಮ್ಮಪ್ಪ ಪರಮಾತ್ಮನಿಗೆ ಇದು ಚಲೋ ಅದನ್ನೋ ಇಲ್ಲೋ ನೋಡಿ ಕೊಡ್ಬೇಕಂತ ಕಚ್ಚಿ ಕಚ್ಚಿ ಕೊಡ್ತಿದ್ದಲ್ರಿ ಆಕಿ. ಪರಮಾತ್ಮ ಹಂಗ ತಿಂತಿದ್ದ, ಅದ್ರೊಳಗೆ ಅವನು ನೋಡಿಲ್ಲ. ಲಕ್ಷ್ಮಣಗೆ ಸಿಟ್ಟು ಬರ್ತಿತ್ತು, ಏನು ನಮ್ಮಣ್ಣ ಎಂಜಲ್ ಕೊಡಾಕತ್ತಾಳ, ಹಂಗೆ ತಿನ್ನಾಕತ್ತಾನ ನಮ್ಮಣ್ಣ, ಇವನಿಗೇನು ಕಂಬಿದ್ದಿರ್ಬೇಕಂತ ಅವನಿಗೆ ಅನ್ಸಾಕತ್ತಿತ್ತು. ಪರಂತು ಪರಮಾತ್ಮನಿಗೆ ಹಂಗೆ ಅನಿಸಿಲ್ಲ. ಹಾಗ ಭಕ್ತಿ ಹಿಂಗಿರ್ಬೇಕ. ನಮಗ ಪರಿಚರ್ಯ ಮನೆಯಾಗೆ ಇದ್ದು ಮಾಡಾಕ ಬರಂಗಿಲ್ಲ. ಖರೆ ಈ ಸದ್ಭಾವ ಸೇವಾ ಮಾಡಕ್ ಎಲ್ಲಿದ್ರು ಬರ್ತದ ನೋಡ್ರಿ. ಎಲ್ಲಿದ್ರು ಗುರುನಾಥನ ಭಕ್ತಿ ಮಾಡಾಕ ಬರ್ತದ. ಅಲ್ಲಿ ಸದ್ಗುರು ಪ್ರಕಟ ಆಗತಾನ, ಪ್ರಶ್ನೆನೇ ಇಲ್ಲ. ಬಹಳ ದೊಡ್ಡದದು. ನೋಡ್ತೀವ್ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಭಗವಂತನ, ಪ್ರಶ್ನೆನೇ ಇಲ್ಲ. ಹಂಗ ಈ ಮುಖ್ಯ ಜ್ಞಾನ ಬೇಕನ್ನುವ ಏನು ಶಿಷ್ಯ ಮುಮುಕ್ಷದಾನ ಅವ ಗುರುವಿನ ಹತ್ರನೇ ಇರ್ಬೇಕ. ಗುರುವಿನ ಹತ್ರ ಇದ್ದು ಸೇವಾದಿಗಳನ್ನ ಮಾಡ್ಬೇಕ. ಸೇವಾದೊಳಗ ತನಗೆ ಹ್ಯಾಂಗ ತಿಳಿಯುತ್ತ ಹಂಗ ಸೇವಾ ಮಾಡಿದ್ರೆ ಸೇವಾ ಅಲ್ಲ. ಗುರುನಾಥ ಏನ್ ಅಪೇಕ್ಷೆ ಮಾಡ್ತಾನ ಅವ್ರ ಮನೋಸ್ಥಿತಿ ತಿಳ್ಕೊಂಡು ಮಾಡಿರ್ತಕ್ಕಂಥ ಸೇವಾನೇ ಸೇವಾದ ಫಲ ಕೊಡ್ತದ. ಅದು ಬೇಕು ಬೇಡ ಅಂತ ಮಾಡಿದ್ರೆ ಯಾತರ ಫಲ? ಬೇಕು ಬೇಡ ಅಂತಿಲ್ಲ, ಆದ್ರೂ ಆಯ್ತು ನಡಿ. ಎದುರು ಏನಾರ ಅಂತಾರೋ ಏನೋ ಅಲ್ಲ. ನಿಮ್ಮ ಮಕ್ಕಳು, ಸಣ್ಣ ಮಕ್ಕಳ ಮೇಲೆ ನೀವು ಪ್ರೀತಿ ಇದ್ರಂದ್ರೆ ನಿಮ್ಗೆ ಗೊತ್ತಿರ್ತದಲ್ಲ, ನನ್ನ ಮಗ ಏನು ಬಯಸ್ತದ, ಏನು ಬೇಕಂತದ, ಏನು ಕೊಟ್ಟರೆ ಇದಕ್ಕೆ ಸಂತೋಷ ಆಗ್ತದ ಅಂತ ನಿಮ್ಗೆ ಗೊತ್ತಿರ್ತದ. ನೀವು ಹಂಗ ಮಾಡ್ತೀರಲ್ಲ ಮಕ್ಕಳಿಗೆ, ಹೌದಲ್ಲ? ಹಂಗ ಗುರುವಿನೊಳಗೆ ಆ ರೀತಿ ಭಕ್ತಿ ಇತ್ತು ಅಂದ್ರೆ ಅದು ಸೇವಾ ಅನಿಸ್ಬೋದ. ಆದ್ರೆ ಗುರುನಾಥನ ಬಿಟ್ಟು ಮತ್ತೊಂದು ಅಪೇಕ್ಷೆ ಮಾಡ್ಲಾರ್ದಂಥ ಶಿಷ್ಯರಿದ್ರಂದ್ರೆ ಗುರುನೇ ಪರಮ ದೈವ, ಗುರುವೇದ ಶಾಸ್ತ್ರಾಳಿ, ಗುರುದೈವ ತೀರ್ಥಾಳಿ, ಗುರುವೇ ಎಲ್ಲ ಅಂತ ಯಾವ ತಿಳ್ಕೊತಾನ ಅವ ಧನ್ಯ ಆಗ್ತಾನ. ಪ್ರಶ್ನೆ ಆ ಭಾವನೆ ಬರಬೇಕಾದ್ರೆ ಪುಣ್ಯನೇ ಬೇಕು. ಆ ಭಾವನೆ ಬರಂಗಿಲ್ಲ. ನಿಮ್ಗೆ ಗೊತ್ತದ, ಕೈಲಾಸ ಮಂಟಪ ಕಟ್ಟಾಕ್ ಹತ್ತಿರು ಸಿದ್ಧಾರೂಢಪ್ಪ ಅವರು ಕಟ್ಟೋ ಹೊತ್ನಾಗ ಬಡಗೇರ್ ಕಾಳಪ್ಪ ಅಂತಕ್ಕಂಥವನು ಕಟ್ತಿದ್ದವ ಕೈಲಾಸ ಮಂಟಪ. ಕಟ್ಟು ಹೊತ್ನಾಗ ಏನಾಯ್ತು ಅಂದ್ರ ಪ್ಲೇಗ್ ರೋಗ ಬಂತಂತ ಹೊತ್ನಾಗ ಊರಿಗೆ ಎಲ್ಲರೂ ರೋಗ ಬಂದು ಸಾಯಕ್ ಹತ್ತಿದ್ರು. ಅವನಿಗೂ ಬಂತದು. ಬಂತು. ಸಿದ್ಧಾರೂಢಪ್ಪ ಎಲ್ಲಿ ಪಾಠಶಾಲೆ ಒಳಗ ಪ್ರವಚನ ಹೇಳ್ತಾ ಇದ್ರಂತ. ಅಂತ ಹೊತ್ನಾಗವ ಹೊಳ್ಳಾಡಕ್ ಹತ್ತ, ಪ್ರಾಣ ಹೋಗೋ ಪ್ರಸಂಗ ಬಂತವನಿಗೆ, ತ್ರಾಸ ಆಗಕ್ ಹತ್ತವನಿಗೆ. ಪ್ರಾಣ ಹೋಗೋ ಪ್ರಸಂಗ ಬಂದ್ರು ಹೊಳ್ಳಾಡಕ್ ಹತ್ತ. ಮಗನಿಗೆ ಬಸವಣ್ಣಪ್ಪ ಕರ್ದು ಹೇಳಿದ್ರಂತ, ಬಸವಣ್ಣಿ ನಾ ಯಾಕೋ ಹೋಗಂಗ್ ಕಾಣ್ತದೋ, ಮತ್ತು ನಿಮ್ಮ ಮನೆಯವ್ರಿಗೆಲ್ಲ ಕರ್ಕೊಂಡು ಬಾ ಅಂತಂದ್ರಂತ. ನಿಮ್ಮ ಅವ್ಗ ಅವ್ರಿಗೆ ಎಲ್ಲರಿಗೆ ಕರ್ಕೊಂಬ ಅಂತ ಹೇಳ್ದವ. ಅವಾಗ ಸಿದ್ಧಾರೂಢಪ್ಪ ಪ್ರವಚನ ಅರ್ಧಕ್ಕೆ ನಿಲ್ಲಿಸಿ ಕಾಳೆ ಹೊಂಟನ್ ಹೋಗನ್ ನಡ್ರು ಅಂದ್ರಂತ ಸಿದ್ಧಾರೂಢಪ್ಪ. ಇದು ನೋಡ್ರಿ, ಪ್ರವಚನ ಅರ್ಧಕ್ಕೆ ನಿಂದಿರ್ಸಿದ್ರ ಅವರು. ನಡ್ರಿ ಕಾಳೆ ಹೊಂಟಾನ ಅಂತ ತಿಳ್ಕೊಂಡ ಇಲ್ಲಿ ಬಂದ್ರಂತ. ಬಂದು ನೋಡೋದ್ರಾಗ ಕಾಳಪ್ಪ ಭಾಳ ತ್ರಾಸ ಆಗಕ್ಕೆ ಹತ್ತಿತ್ತು. ಪ್ರಾಣ ಹೋಗೋ ಪ್ರಸಂಗದಾಗ ಹೊಳ್ಳಾಡಕ್ಕೆ ಹತ್ತಿದ್ದ. ಎದುರು ಬಂದು ನಿಂತರು ಸಿದ್ಧಾರೂಢಪ್ಪ. ಕಾಳೆ ಹೆಂಗೆ ಅನ್ನಿಸ್ತದಪ್ಪ ನಿನಗ ಅಂತ ಕೇಳಿದ್ರಂತ. ಯಪ್ಪ ನೀ ಎದುರು ಬಂದು ನಿಂತು ನನ್ನ ಹೊಟ್ಟೆ ಸಣ್ಣ ಗಾಳಿ ಬೀಸ್ದಂಗೆ ಆಗಕತ್ತದ ನೋಡಪ್ಪ, ಅನಂತ ಆಗಕತ್ತದ. ಈಗ ನಕ್ಕರು ಸಿದ್ಧಾರೂಢ. ಕಾಳೆ ನಿನ್ನ ಜೀವನದಾಗ ಹೊತ್ತು ಮುಣಿಗ್ಯದಲ್ಲೋ ಅಂದ್ರೆ ಸಿದ್ಧಾರೂಢ. ನಿನ್ನ ಜೀವನದಾಗ ಹೊತ್ತು ಮುಣಿಗ್ಯದಲ್ಲೋ ಅಂತಂದ್ರಂತ ಸಿದ್ಧಾರೂಢಪ್ಪ ಅವರು. ಕಾಳಪ್ಪ ಏನನ್ಬೇಕು, ಯಪ್ಪ ನನ್ನ ಜೀವನದ ಸೂರ್ಯನೇ ನೀ ಇದ್ದೀನಿ, ಎಲ್ಲಿ ತನ ಇರ್ತಿ ಎಲ್ಲಿ ತನ ಸೂರ್ಯ ನನಗೆ ಹೇಗೆ ಮುಳುಗುತ್ತಾನೋ ಪರಮಾತ್ಮ ಅಂದ್ಬಿಟ್ಟು. ನನ್ನ ಸೂರ್ಯ ನೀ ಇದ್ದಿ, ಆ ಸೂರ್ಯ ಅಲ್ಲ. ನೀ ಎಲ್ಲಿ ತನ ಇರ್ತಿ, ನನಗೆ ಯಾಕೆ ಹೊತ್ತು ಮುಳುಗುತ್ತದ? ನಕ್ಕರ ಸಿದ್ಧಾರೂಢ. ಕಾಳೆ ಹೋಗಂಗಿಲ್ಲ ಅಂದ್ಬಿಟ್ರು. ಗುರುನಾಥನ ದಯ, ಕಾಳೆ ಹೋಗಂಗಿಲ್ಲ.
ಕಾಳೆ ಹೋದ್ರಿ ಈ ಕೈಲಾಸ ಮಂಟಪ ಕಟ್ಟಕ್ಕೆ ಸ್ವತಃ ಬ್ರಹ್ಮದೇವರು ಬರ್ಬೇಕಾಗ್ತದೆ. ಸಿದ್ದೋಡಪ್ಪ ಹೇಳಿದ್ರು ಸ್ವತಃ ಬ್ರಹ್ಮದೇವ್ ಬರ್ಬೇಕಾಗ್ತದ, ಕಾಳೆ ಹೋಗಂಗಿಲ್ಲ ಅಂತಂದು ಅಲ್ಲಿರ್ತಕ್ಕಂಥ ನಿರುಪಾದಪ್ಪ, ಕೃಷ್ಣಪ್ಪ ಇವರೆಲ್ಲರದು 5 ವರ್ಷ, 2 ವರ್ಷ, 1 ವರ್ಷ ಹಿಂಗೆ ಎಲ್ಲರದು ಒಂದು 10 ವರ್ಷ ತಗೊಂಡು ಆ ಕಾಳಪ್ಪಗೆ ದಾನ ಮಾಡಿದ್ರು ಸಿದ್ಧಾರೂಢರು. ನೀವು ಕೇಳಿರಿ, ಎಲ್ಲ ಟ್ರಾನ್ಸ್ಫರ್ ಮಾಡಕ್ಕೆ ಬರ್ತದೆ ನಿಮ್ಗೆ ಆಸ್ತಿ, ಹೌದಿಲ್ಲ? ಹೊಲ ಮನಿ ಯಾರಿಗಾರ ಮಾಡ್ತೀರಿ, ಬಂಗಾರ ಬೆಳ್ಳಿ ಯಾರಿಗಾರ ಕೊಡಕ್ಕೆ ಬರ್ತದ, ಆಯುಷ್ಯ ಕೊಡಕ್ಕೆ ಬರ್ತದ? ಸಿದ್ಧಾರೂಢಪ್ಪ ಆಯುಷ್ಯನೇ ಟ್ರಾನ್ಸ್ಫರ್ ಮಾಡಿಬಿಟ್ಟ ನೋಡ್ರಿ. ಹೆಂಗಿರ್ಬೇಕಪ್ಪ ಗುರುನಾಥ, ಜಗತ್ತ ಎಂಥ ಗುರುನಾಥ, ನಾನು ಎಂಥ ಗುರುನಾಥ. ಆಗ 10 ವರ್ಷ ಪುನಃ ಉಳಿದು ಕೈಲಾಸ ಮಂಟಪ ಕಟ್ಟಿದ ಕಾಳಪ್ಪ ಮಿಸ್ರಿಕೋಟಿ. ಎಂಥದ್ದು ಅವನ ಶ್ರದ್ಧಾ ಇರಬೇಕು, ಗುರುವಿನಲ್ಲಿ ಎಂಥ ಶ್ರದ್ಧಾ ಇರಬೇಕು. ಹಗಲ ರಾತ್ರಿ ಸೇವಾ ಮಾಡ್ತಕ್ಕಂಥವ್ರು. ನಿಮ್ಮಂಥ ಹೆಣ್ಮಗಳು ಎಷ್ಟೋ ಮಂದಿ ಸೇವಾ ಮಾಡ್ಯಾರಲ್ಲಿ. ಒಂದ್ಸಲ ಸಿದ್ಧಾರೂಢ ಅಂದ್ರತ್ತ, ಸೇವಾ ಮಾಡಾಕತ್ತೀರಮ್ಮ, ನಿಮಗೆ ನೋಡಾಕ ಇವತ್ತು ದೇವತೆಗಳು ಹೊಂಟಾರ ಅಂದ್ರತ್ತ. ಇದು ನೋಡ್ರಿ, ಅವಾಗ ಸಿದ್ಧಾರೂಢ ಅವರೆಲ್ಲ ಹೆಣ್ಮಕ್ಳು ಅಂದ್ರತ್ತಯ್ಯಪ್ಪ, ನಮ್ಮಂತ ಪಾಪಿ ಮಂದಿ ನೋಡಕ್ ಯಾಕೆ ಬರ್ತಾನೋ ಪರಮಾತ್ಮ ದೇವರು, ನಿನಗೆ ನೋಡಕ್ ಬರ್ತಾನ, ನೀ ದೇವ್ರಿದ್ದಿ